ಹಲೋ ಸ್ನೇಹಿತರೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ಇವ್ರು ನನ್ನ ಮಗಳು ಸಾನ್ವಿ. ಮನೇಲೇ ಇರೋದ್ರಿಂದ ಇವತ್ತು ನಾವಿಬ್ರು ವಿಡಿಯೋ ಮಾಡ್ತಾ ಇದ್ದೀವಿ. ಏನು ವಿಡಿಯೋ ಅಂದರೆ ನಮ್ಮ ಫ್ರಿಡ್ಜ್ ಟೂರ್, ಹೋಮ್ ಟೂರ್ ಮಾಡಿದ್ದೀನಿ, ಕಿಚನ್ ಟೂರ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಅ ರಿಕ್ವೆಸ್ಟೆಡ್ ವಿಡಿಯೋ. ನಿಮ್ಮ ಫ್ರಿಡ್ಜಲ್ಲಿ ನೀವು ಹೇಗೆಲ್ಲ ಇಟ್ಟಿದ್ದೀರಾ, ಸಾಮಾನು ಏನೆಲ್ಲ ಇಟ್ಟಿದ್ದೀರಾ, ಫ್ರಿಡ್ಜ್ನ ಹೇಗೆ ಕ್ಲೀನ್ ಮಾಡ್ತೀರಾ, ಒಂದ್ಸಾರಿ ಇನ್ಸೈಡ್ ಫ್ರಿಡ್ಜ್ ಹೇಗಿದೆ ತೋರಿಸಿ ಅಂತ ಬಹಳ ಜನ ಕೇಳಿದ್ರು. ಸೊ ಇವತ್ತು ನಾನು ಫ್ರಿಡ್ಜ್ ಟೂರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವಿನ್ನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಇಂಥ ಹಲವಾರು ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋಲಿ ನೀವು ಏನೆಲ್ಲ ನೋಡ್ತೀರಾ ಅಂದರೆ ಇನ್ಸೈಡ್ ಮೈ ಫ್ರಿಡ್ಜ್ ಏನೆಲ್ಲ ಇಟ್ಟಿದ್ದೀನಿ, ಎಲ್ಲಿಟ್ಟಿದ್ದೀನಿ, ಯಾಕೆ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಫ್ರಿಡ್ಜನ್ನು ಮೇಂಟೈನ್ ಮಾಡೋದು ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ, ಆ್ಯಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್ನ ನಾನು ಹೇಗೆ ಸ್ಟೋರ್ ಮಾಡ್ಕೊಳ್ತೀನಿ ಅಂತೆಲ್ಲನೂ ನೀವು ಇವತ್ತಿನ ವಿಡಿಯೋ ನೋಡ್ಬೋದು. ನನ್ನ ಫ್ರಿಡ್ಜಿನ ಬಗ್ಗೆ ಹೇಳೋದಾದರೆ ಇದು ಬಂದು ಸ್ಯಾಮ್ಸಂಗ್ ಕಂಪ್ನಿದು 5 ಸ್ಟಾರ್ ಇರೋ ಅಂಥದ್ದು. ಸ್ಟಾರ್ಸ್ ಅಂದರೆ ಪವರ್ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಪವರ್ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಇದು ಇನ್ಬಿಲ್ಟ್ ಸ್ಟೆಬಿಲೈಸರ್ ಇರೋದ್ರಿಂದ ಇದಕ್ಕೆ ನಾವು ಸ್ಟೆಬಿಲೈಸರ್ ಇಟ್ಟಿಲ್ಲ. ಹಾಗೆ ಇದು 185 ಲೀಟರ್ಸ್ದು. ಇದನ್ನು ತೊಗೊಂಡು ಮೋರ್ ದ್ಯಾನ್ 10 ಇಯರ್ಸ್ ಆಗಿದೆ. ನಾವು ತೊಗೊಂಡಾಗ ಇದರ ನೆಸೆಸರಿ ಇರಲಿಲ್ಲ, ಬಟ್ ಒಂದು ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ಒಂದು ಫ್ರಿಡ್ಜ್ ಬೇಕಾಗಿತ್ತು ಆಗ. ಹಾಗಾಗಿ ನಾವು ದೊಡ್ಡ ತೊಗೊಂಡಿಲ್ಲ, ಜಸ್ಟ್ ಆ ಪರ್ಪಸ್ಗೆ ಸರ್ವ್ ಆಗಲಿ ಅಂದ್ಬಿಟ್ಟು ಒಂದು ಚಿಕ್ಕದನ್ನು ತೊಗೊಂಡಿದ್ವಿ. ಸೊ ಇದರಲ್ಲಿ ಏನು ಒಂದು ಡ್ರಾಬ್ಯಾಕು, ಯಾಕೆ ಚಿಕ್ಕದು ಬೇಡ ಅನ್ನೋ ಹಾಗಿದ್ರೆ ಇದರಲ್ಲಿ ಡಿಫ್ರಾಸ್ಟಿಂಗ್ ಸ್ವಲ್ಪ ಕಷ್ಟ. ಅಂದರೆ ತುಂಬ ಬೇಗ ಐಸ್ ಕಟ್ಟುತ್ತೆ. ಐಸ್ ಕಟ್ಟಿದಾಗ ನಾವು ಅದನ್ನು ರಿಮೂವ್ ಮಾಡಬೇಕು ಅಂದರೆ ಫ್ರಿಡ್ಜಿನ ಫುಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಆ ನೀರು ಕರಗೋ ತನಕ ಕಾದ್ಬಿಟ್ಟು ಆಮೇಲೆ ನಾವು ಕ್ಲೀನ್ ಮಾಡಿ ಇದನ್ನು ಮತ್ತೆ ಆನ್ ಮಾಡಬೇಕಾಗುತ್ತೆ. ಏನಾದರೂ ನಾವು ಊರಿಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಸ್ವಿಚ್ ಆಫ್ ಮಾಡಿ ಹೋದರೆ ನೀರೆಲ್ಲ ಕೆಳಗಡೆ ಬಂದಿರುತ್ತೆ. ನೀರು ಕಲೆಕ್ಟ್ ಆಗೋದಕ್ಕೆ ಒಂದು ಔಟ್ಲೆಟ್ ಇದೆ, ಅಲ್ಲಿ ಕೂಡ ಕಲೆಕ್ಟ್ ಆಗುತ್ತೆ. ಬಟ್ ಅಲ್ಲಿಂದ ನಾವು ನೀರನ್ನು ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು. ಅಲ್ಲೇ ನಿಂತ್ಕೊಂಡಿದ್ರೆ ಅದು ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಈಗ ಕ್ಲೀನಿಂಗ್ ಹೇಗೆ ಮಾಡ್ಕೊಳ್ತೀನಿ, ಡೀಪ್ ಕ್ಲೀನಿಂಗ್ ಅಂದರೆ ಇದನ್ನೆಲ್ಲ ನಾನು ಡಿಟ್ಯಾಚ್ ಮಾಡ್ಕೊಳ್ತೀನಿ. ಡಿಟ್ಯಾಚ್ ಮಾಡಿ ಅದನ್ನು ನಾನು ಸಪ್ರೇಟಾಗಿ ವಾಶ್ ಮಾಡಿಕೊಂಡು ಒಣಗಿಸ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ತೀನಿ. ನಾನು ಕ್ಲೀನಿಂಗಿಗೆ ಏನು ಯೂಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಪಾತ್ರೆ ತೊಳೆಯೋ ಸ್ಕಾಚ್ ಬ್ರೈಟ್, ಅದ್ರ ಜೊತೆ ಅದೇ ಸೋಪು ಅಥವಾ ಜೆಲ್ ಬರುತ್ತಲ್ವ ಅದು, ಇದರಲ್ಲೇ ನೀಟಾಗಿ ಹೋಗುತ್ತೆ. ನಾನು ಡೀಪ್ ಕ್ಲೀನಿಂಗ್ ಮಾಡಿದಾಗ ಇಷ್ಟನ್ನೇ ಯೂಸ್ ಮಾಡೋದು. ನೀವೇನಾದರೂ ತುಂಬ ಕಲೆ ಆಗಿದೆ, ಅದು ಹೋಗ್ತಾ ಇಲ್ಲ ಈ ಥರ ಮಾಡಿದ್ರೆ ಅನ್ನೋ ಹಾಗಿದ್ರೆ ಸ್ವಲ್ಪ ಒಂದು 1/2 ಸ್ಪೂನ್ ಲೆಮನ್, 1/2 ಸ್ಪೂನ್ ಬೇಕಿಂಗ್ ಸೋಡಾ, ಇನ್ನು ಒಂದು 1/2 ಸ್ಪೂನು ಜೆಲ್ ಲಿಕ್ವಿಡ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಕಲೆ ಇರೋ ಜಾಗದಲ್ಲಿ ಈ ಥರ ಉಜ್ಜಿದ್ರೆ ಬೇಗ ಹೋಗುತ್ತೆ. ಆ್ಯಂಡ್ ನಾನು ಡೀಪ್ ಕ್ಲೀನಿಂಗ್ ಮಾಡೋದು ತುಂಬ ಕಡಿಮೆ ಸ್ನೇಹಿತರೆ, ಮೇ ಬಿ ಇಯರ್ಲಿ ಒನ್ಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಲೆಗಳೇನೂ ಆಗೋದಿಲ್ಲ. ಸೊ ಎಲ್ಲ ಕಡೆಯೂ ಸ್ಕ್ರಬ್ ಮಾಡಿ ಆದಮೇಲೆ ನಾನು ಒಂದು ವೈಪ್ ತೊಗೊಂಡು ಎಲ್ಲ ಕಡೆಯೂ ಒರೆಸ್ಕೊಳ್ತಾ ಇದ್ದೀನಿ. ಒಂದು 2-3 ಸಾರಿ ಕ್ಲೀನ್ ವಾಟರಲ್ಲಿ ಒರೆಸ್ಕೊಂಡ್ರೆ ಫುಲ್ ಡೀಪ್ ಕ್ಲೀನಿಂಗ್ ಆಯಿತು. ಆಫ್ಟರ್ ಕ್ಲೀನಿಂಗ್ ಹೀಗೆ ಕಾಣುತ್ತೆ, ನೋಡ್ಬೋದು. ಎಲ್ಲೂ ಕಲೆಗಳೇನೂ ಇಲ್ಲ. ಇದನ್ನು ನಾನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಒಣಗಿದ ಮೇಲೆ ಮತ್ತೆ ಇದನ್ನೆಲ್ಲ ರೀಅರೇಂಜ್ ಮಾಡ್ತೀನಿ, ಶೆಲ್ಫ್ಸ್ಗಳೆಲ್ಲನೂ. ಈ ಕಂಟೈನರ್ ನಾನು ಫ್ರೀಝರಲ್ಲಿ ಇಡ್ತೀನಿ. ಇದರಲ್ಲಿ ನಾನು ತುಂಬ ರೇರಾಗಿ ಯೂಸ್ ಮಾಡುವಂಥ ಕಾಳುಗಳನ್ನ ಇಟ್ಟಿದ್ದೀನಿ. ಇದಕ್ಕೆ ನಾನು ನೀರು ತಗಲುತ್ತೆ ಅಂದ್ಬಿಟ್ಟು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ. ಇದ್ರ ಜೊತೆ ಇದು ಒಂದು ಜೆಲ್ ಇದೆ, ಇದು ಚಾಕ್ಲೇಟ್ಸ್ ಅಥವಾ ಐಸ್ ಕ್ರೀಮ್ ಮೆಲ್ಟ್ ಆಗುತ್ತೆ ಅಂತ ಹೇಳಿದಾಗ ಅದ್ರ ಜೊತೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋದ್ರೆ ಅದು ಮೆಲ್ಟ್ ಆಗೋದಿಲ್ಲ. ಇದು ಐಸ್ ಥರ ಗಟ್ಟಿಯಾಗಿರುತ್ತೆ ಜೆಲ್. ಇದ್ರ ಜೊತೆ ಚೀಸ್ ಪ್ಯಾಕೆಟ್ ಇದೆ, ಚೀಸ್ ಇಡ್ತಾಯಿದ್ದೀನಿ. ಆ್ಯಂಡ್ ನಾನು ಈ ಫ್ರೀಝರಲ್ಲಿ ಇನ್ನು ಮತ್ತೆ ಏನು ಇಡ್ತೀನಿ ಅಂದರೆ ಚಿಕನ್ ಏನಾದರೂ ನಾವು ತುಂಬ ದಿನ ಇಡಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ಇಡ್ಬೋದು. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಐಸ್ ಟ್ರೇ ಇದೆ, ಐಸ್ ಟ್ರೇಯಲ್ಲಿ ನಾವು ಐಸ್ ಏನು ಮಾಡೋದಿಲ್ಲ. ನೆಕ್ಸ್ಟ್ ಹಾಲು, ಈಗ 4-5 ಡೇಸ್ ಒನ್ಸ್ ಹೋಗ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಜಾಸ್ತಿ ತಂದು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟು ಇದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ, ನೋಡ್ಬೋದು ಹೀಗೆ ಕಾಣುತ್ತೆ. ಇದರಲ್ಲಿ ಸ್ನೇಹಿತರೆ ನಾನು ಮೊದಲು ಏನು ಹಾಕಿರಲಿಲ್ಲ, ಈ ಸರಿ ಒಂದು ಕ್ಲಿಯರ್ ಪ್ಲಾಸ್ಟಿಕ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಏನೇ ಧೂಳು ಕಸ ಬಿದ್ದರೂ ಅದ್ರ ಮೇಲೆ ಬೀಳುತ್ತೆ, ಕಲೆ ಕೂಡ ಆಗೋದಿಲ್ಲ. ಎವ್ರಿ ಟೈಮ್ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಹಾಗಾಗಿ ಇದೊಂದು ಟಿಪ್ ಥರನೇ ನೀವು ಫಾಲೋ ಮಾಡ್ಬೋದು. ಫ್ರಿಡ್ಜ್ ಮ್ಯಾಟೇ ಹಾಕಬೇಕು ಅಂತೀನಿಲ್ಲ, ಈ ಥರ ಪ್ಲಾಸ್ಟಿಕ್ ಹಾಕ್ಕೊಳ್ಬೋದು. ಇಲ್ಲಿ ಇದು ಮ್ಯಾಟ್ಸ್ ಹಾಕಿದ್ದೀನಿ, ಇದು ಫುಲ್ ಸೆಟ್ ಬರುತ್ತೆ. ಇದ್ರ ಲಿಂಕ್ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದು ಅಮೆಝಾನಲ್ಲಿ ಸಿಗುತ್ತೆ. ಹಾಗೆ ನಾವು ನೇಲ್ ಪಾಲಿಷ್ನ ಕೂಡ ಇಲ್ಲಿ ಸ್ಟೋರ್ ಮಾಡ್ಬೋದು. ಇದು ಇಯರ್ ಟುಗೆದರ್ಸ್ ಬರುತ್ತೆ, ಏನೂ ಗಟ್ಟಿಯಾಗೋದಿಲ್ಲ. ಸೊ ನಾನು ಯಾವಾಗಲೂ ನನ್ನ ನೇಲ್ ಪಾಲಿಷಸ್ನ ಇಲ್ಲೇ ಇಡೋದು.
ಫ್ರಿಜ್ಜಲ್ಲಿ ನಾನು ಪ್ರಿಪೇರ್ ಮಾಡಿರೋ ಅಡುಗೆಗಿಂತ ಅಡುಗೆ ಸಾಮಾನುಗಳು ಇಡೋದೇ ಜಾಸ್ತಿ. ಯಾಕಂದರೆ ನಮ್ಮಲ್ಲಿ ಇರೋದು 3 ಜನಕ್ಕೆ ಜಾಸ್ತಿ ಸಾಮಾನು ತಂದಾಗ ತುಂಬ ಬೇಗ ಹುಳ ಆಗುತ್ತೆ ಅಂಥದ್ದನ್ನೆಲ್ಲ ನಾನು ಇಲ್ಲಿಡ್ತೀನಿ. ಫ್ರಿಜ್ಜಲ್ಲಿ ಇಲ್ಲಿ ಡೋರಲ್ಲಿ ಎಸ್ಪೆಷಲಿ ಇಡೋದ್ರಿಂದ ನೀರು ತಗ್ಲೋದಿಲ್ಲ ಯಾವುದೇ ಕಾರಣಕ್ಕೂ. ಐಸ್ ಮೆಲ್ಟ್ ಆದಾಗಲೂ ಈ ಕಡೆ ಬರೋದಿಲ್ಲ. ಹಾಗಾಗಿ ನಾನು ಎಲ್ಲ ಸಣ್ಣ ಪುಟ್ಟದ್ದು ಬೇಗ ಹುಳ ಆಗುತ್ತೆ ಅಂಥದ್ದೆಲ್ಲ ಇಲ್ಲಿಟ್ಕೊಳ್ತೀನಿ. ಇನ್ನು ಈ ಟ್ರೇ ಒಂದು ಇಟ್ಟಿದ್ದೀನಿ ಒಳಗಡೆ. ಈ ಟ್ರೇಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ ಜೊತೆ ಚಿಲ್ಲಿ ಪೌಡರ್, ಸಾಂಬಾರು ಪೌಡರ್, ಏನಾದರೂ ರಾಗಿ ಹಿಟ್ಟು. ನಾನು 1 kg ತಂದರೆ ನಿಯರ್ಲಿ 1 ತಿಂಗಳು ಬರುತ್ತೆ. ಆ್ಯಂಡ್ ಇನ್ನು ಸಣ್ಣ ಪುಟ್ಟ ಹಸಿಟ್ಟು ತುಂಬ ಕಡಿಮೆ ಯೂಸ್ ಮಾಡೋದು ಎಲ್ಲನೂ ಕೂಡ ಈ ಟ್ರೈಯಲ್ಲಿ ಹಾಕಿರ್ತೀನಿ. ಈ ಟ್ರೇ ಮೇಲೆ ಒಂದು ಮುಚ್ಚಳ ಕೂಡ ಬರುತ್ತೆ. ಇದ್ರ ಲಿಂಕ್ ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಇದು ಅಮೆಝಾನಲ್ಲಿ ಸಿಗುತ್ತೆ. ಮಲ್ಟಿಪರ್ಪಸ್ಗಾಗಿ ಯೂಸ್ ಮಾಡ್ಬೋದು. ಇದರಲ್ಲಿಟ್ಟರೂ ಕೂಡ ನೀರು ತಗ್ಲೋದಿಲ್ಲ. ನೀರು ಬಂದ್ರೂ ಕೆಳಗಡೆಯಿಂದ ಹೊರಟೋಗುತ್ತೆ. ನೆಕ್ಸ್ಟ್ ಈ ಚಿಲ್ಲರಲ್ಲಿ ನಾನು ಹಾಲು ಇಟ್ಕೊಳ್ತೀನಿ. ಒಂದು ಮಾತ್ರ ಇಡ್ತೀನಿ, ಬಾಕಿದನ್ನೆಲ್ಲ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಈಗ ಇಲ್ಲಿ ಬರೋದಾದರೆ ಈ ಸ್ಟೆಪ್ಪಲ್ಲಿ ನಾನು ಎಲ್ಲ ಸಣ್ಣ ಪುಟ್ಟದ್ದು ಇಟ್ಟಿರ್ತೀನಿ. ಇದೆಲ್ಲ ಚಟ್ನಿಗಳು, ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪೆಸರು ಖಾರ, ಜಾಮ್, ಪುದೀನ ಚಟ್ನಿ. ಆ್ಯಂಡ್ ಇಲ್ಲಿ ನಾನು ಇವತ್ತು ಚಿಕನ್ ಮಾಡೋದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದಿದ್ದರೆ ಇದು ಬಿಟ್ಟರೆ ನಾನು ಈ ಬೆಣ್ಣೆ ಬಾಕ್ಸ್ ಇರುತ್ತೆ, ಮೊಸರು ಇರುತ್ತೆ, ಆ್ಯಂಡ್ ಬೆಣ್ಣೆ ತೆಗೆಯೋದಕ್ಕೆ ಶೇಖರಣೆ ಮಾಡಿಟ್ಟಿರುವಂಥ ಕೆನೆ ಇದೆ. ಆ್ಯಂಡ್ ಇಲ್ಲಿ ಸ್ವೀಟ್ಸ್ ಏನಾದರೂ ಇದ್ದರೆ ಆ ಸ್ವೀಟ್ಸ್ನ ಕೂಡ ಎತ್ತಿಡ್ತೀನಿ ಏರ್ಟೈಟ್ ಕಂಟೈನರ್ನಲ್ಲಿ. ಅದು ಸಾನುವಿನ ಚಾಕ್ಲೇಟ್ ಬಾಕ್ಸ್ ಕೆಳಗಡೆ ಸ್ಟೆಪ್ಪಲ್ಲಿ ಇದಿರುತ್ತೆ, ಹಿಂದಗಡೆ ಇರುತ್ತೆ. ತುಂಬಾ ಕಡಿಮೆ ಯೂಸ್ ಮಾಡೋದು. ಸೊ ಈ ಕಡೆ ನಾನು ಒಂದು ಟ್ರೇ ಇಟ್ಟಿದ್ದೀನಿ, ಅದ್ರ ಪಕ್ಕ ಹೂವು ಇಟ್ಟಿದ್ದೀನಿ. ಹೂವು ಕೂಡ ಅಷ್ಟೇ ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಏರ್ ಒಳಗಡೆ ಹೋಗದೇ ಇರೋ ರೀತಿಯಲ್ಲಿ 15 ಡೇಸ್ ತನಕ ಚೆನ್ನಾಗಿರುತ್ತೆ. ಫ್ಲವರ್ಸ್ ಫ್ರೆಶ್ ಆಗಿರಬೇಕು. ಇಲ್ಲಿ ವೆಜಿಟೇಬಲ್ಸಲ್ಲಿ ನೀವು ನೋಡ್ಬೋದು ಹೇಗೆ ನಾನು ವೆಜಿಟೇಬಲ್ನ ಒಂದು ಕವರ್ ಒಳಗಡೆ ಒಂದು ಬ್ರೌನ್ ಪೇಪರಲ್ಲಿ ಹಾಕಿ ಇಟ್ಟಿದ್ದೀನಿ ಅಂದ್ಬಿಟ್ಟು. ಆ ಥರ ಇಟ್ಟಾಗ ನಮಗೆ ತುಂಬ ದಿನ ಬರುತ್ತೆ. ಆ್ಯಂಡ್ ಡೈರೆಕ್ಟ್ ಕವರಲ್ಲಿ ಇಟ್ಟಿದ್ದೀನಿ ಅಂದರೆ 2 days ಒನ್ಸ್ ನೀವು ತೆಗೆದುಬಿಟ್ಟು ನೀರು ಬಿಟ್ಟಿರುತ್ತೆ, ಆ ನೀರನ್ನು ಡ್ರೈ ಮಾಡಬೇಕು. ಡೈರೆಕ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಟ್ಟಾಗ ಒಣಗ್ದಂಗೆ ಆಗುತ್ತೆ. ಸೊ ಈ ಡೋರಲ್ಲಿ ನೀವು ನೋಡ್ಬೋದು ಎಲ್ಲ ಬಾಟಲ್ಸ್ ಇದೆ, ನೀರಿನ ಬಾಟ್ಲು, ಸಾಸ್ಗಳಿದೆ, ಪಿಜ್ಜಾ ಸೀಸನಿಂಗು, ಚಿಲ್ಲಿ ಫ್ಲೇಕ್ಸು, ಸೋಡಾ, ಬ್ರೆಡ್ ಆ್ಯಂಡ್ ಸಾನುವಿನ ಮಿಲ್ಕ್ ಶೇಕ್. ಆ್ಯಂಡ್ ಮುಂದೆ ಇರೋದು ಮಯೋನೀಸ್ ಆ್ಯಂಡ್ ಪಿಜ್ಜಾ ಸಾಸ್. ಇನ್ನು ಮೇಲ್ಗಡೆ ಬರೋದಾದರೆ ಒಂದು ಕಡೆ ನಾನು ಸಣ್ಣ ಸಣ್ಣ ಪ್ಯಾಕೆಟ್ಸ್ ಬರುತ್ತಲ್ವ, ಅದನ್ನು ಓಪನ್ ಮಾಡಿ ಯೂಸ್ ಮಾಡಿರ್ತೀನಿ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಪದಾರ್ಥಗಳು, ಅದು ಇದು ಸಣ್ಣ ಪುಟ್ಟದೆಲ್ಲನೂ ಓಪನ್ ಮಾಡಿರೋದು ಎಲ್ಲನೂ ಈ ಥರ ಇಲ್ಲಿ ಇಟ್ಕೊಂಡಿರ್ತೀನಿ. ಅದರ ಪಕ್ಕ ದಿನ ಯೂಸ್ ಮಾಡೋದು ಲೈಕ್ ಕೊರಿಯಾಂಡರ್, ಕರಿ ಲೀಫ್ ಆ್ಯಂಡ್ ಚಿಲ್ಲಿ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಮೇಲೆ ಎಗ್ ಟ್ರೇ ಇದೆ. ಆ್ಯಂಡ್ ಅದರ ಪಕ್ಕ ನನಗೆ ಬೇಕಿಂಗ್ ಏನೇನು ಯೂಸ್ ಮಾಡ್ತೀನಲ್ಲ, ಅದು ಪೌಡರ್, ಸೋಡಾ, ಕೋಕೋ ಪೌಡರ್, ಚಾಕೋ ಚಿಪ್ಸ್, ವೆನಿಲಾ ಎಸೆನ್ಸ್, ಎಲ್ಲ ಕಲರ್ಸು ಎಲ್ಲನೂ ಕೂಡ ಅಲ್ಲಿದೆ. ಸೊ ಇಷ್ಟು ಸ್ನೇಹಿತರೆ ನನ್ನ ಫ್ರಿಜ್ಜಲ್ಲಿ ಇಟ್ಟಿರೋದು. ಇದು ಬಿಟ್ಟರೆ ನಾನು ರೆಗ್ಯುಲರಾಗಿ ಇಡೋ ಅಂಥದ್ದು ಏನೂ ಇಲ್ಲ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಆವಾಗವಾಗ ಇಟ್ಕೊಳ್ತೀನಿ. ಅಡುಗೆ ಮಿಕ್ಕಿರೋದನ್ನು ಇವತ್ತಿಟ್ಟು ನಾಳೆ ತೆಗೆದುಕೊಂಡ್ಬಿಡ್ತೀನಿ. ರೆಗ್ಯುಲರಾಗಿ ಇಷ್ಟೇ ಇರೋದು. ನಾನು ತುಂಬಾ ಸಿಂಪಲ್ಲಾಗಿ ನನ್ನ ಫ್ರಿಜ್ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಟ್ರೇಗಳು ಬರುತ್ತೆ, ಟ್ರೇಗಳನ್ನ ಇಟ್ಕೊಂಡು ಕೂಡ ಮಾಡ್ಬೋದು. ಆದರೆ ಈ ಟ್ರೇಗಳು ಇಟ್ಟಾಗ ಅದೇ ಜಾಗ ಹಿಡ್ಕೊಳ್ಳುತ್ತೆ, ಆಕ್ಯುಪೈ ಮಾಡುತ್ತೆ. ಹಾಗಾಗಿ ನಾನು ಟ್ರೇಗಳನ್ನು ಇಟ್ಟಿಲ್ಲ. ನೆಕ್ಸ್ಟ್ ವಾಸನೆ ಬಂದರೆ ಏನು ಮಾಡ್ತೀರಾ ಫ್ರಿಜ್ಜು ಅನ್ನೋದಾದರೆ, ವಾಸನೆ ಯಾವಾಗ ಬರುತ್ತೆ ಅದು ಅಂದರೆ, ಒಂದು ವಿಷಯ ಯಾವಾಗ ಅಂದರೆ, ನಾವು ಅಡುಗೆಗಳನ್ನ ಸ್ಟೋರ್ ಮಾಡಿದಾಗ ಅದು ತುಂಬ ಲಾಂಗ್ ಟೈಮ್ ಅಲ್ಲೇ ಇದ್ದಾಗ ಅದು ವಾಸನೆ ಬರುತ್ತೆ. ಅಂದರೆ ನಾವು ಇವತ್ತು ಮಾಡಿಬಿಟ್ಟು ಏನೋ ಸ್ವಲ್ಪ ಉಳಿದಿದೆ ಅಂದಾಗ ನಾಳೆಗೆ ತೊಗೊಂಡು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಅದು ಬಿಟ್ಟು 2 or 3 days ಅಲ್ಲೇ ಸ್ಟೋರ್ ಮಾಡಿದಾಗ ಅದ್ರ ವಾಸನೆ ಫ್ರಿಜ್ಜಲ್ಲೆಲ್ಲನೂ ತುಂಬಿಕೊಂಡು ವಾಸನೆ ಬರುತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಎರಡು ಮಾಡ್ಬೋದು. ಒಂದು, ನೀವು ಏರ್ಟೈಟ್ ಕಂಟೈನರ್ನ ಯೂಸ್ ಮಾಡ್ಬೋದು. ಎರಡನೇದು, ಇವತ್ತಿಟ್ಬಿಟ್ಟು ನಾಳೆ ತೆಗೆದುಕೊಂಡು ಬಿಡ್ಬೋದು. ಸೊ ಈ ಥರ ಮಾಡಿದಾಗ ನಿಮಗೆ ವಾಸನೆ ಬರೋದಿಲ್ಲ. ನಾನು ನೆಕ್ಸ್ಟ್ ಯಾವಾಗ ವಾಸನೆ ಬರೋದು ಅಂದರೆ, ಈ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಕೊಳಿಯೋದಕ್ಕೆ ಶುರು ಆಗುತ್ತೆ. ಒಳಗಡೆ ಕೊಳ್ತೋಗಿರುತ್ತೆ, ನಾವು ಇಟ್ಟಿರ್ತೀವಿ, ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಅಲ್ಲೇ ಏನಾದರೂ ಕೊಳ್ತೋದಾಗ ಅದ್ರ ವಾಸನೆ ಕೂಡ ತುಂಬಿಕೊಳ್ಳುತ್ತೆ. ಆವಾಗ ನೀವು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ, ಅಥವಾ ಈ ಫ್ರಿಜ್ ಡೋರನ್ನು ಓಪನ್ ಮಾಡಿ ಬಿಡಿ. ಆ್ಯಂಡ್ ಯಾವಾಗಲೂ ವಾಸನೆ ಬರ್ತಾ ಇರುತ್ತೆ, ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅನ್ನೋ ಹಾಗಿದ್ರೆ, ಒಂದು ಬಟ್ಲಲ್ಲಿ ಬೇಕಿಂಗ್ ಸೋಡಾನ ತುಂಬಿಬಿಟ್ಟು ಒಂದು ಕಾರ್ನರಲ್ಲಿ ಎಲ್ಲಾದರೂ ಫ್ರಿಜ್ಜಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಟ್ಬಿಡಿ. ಅದು ಅಬ್ಸಾರ್ಬ್ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಈ ನಿಂಬೆ ಹಣ್ಣು ಹಿಂಡಾದ್ಮೇಲೆ ಸಿಪ್ಪೆ ಏನು ಉಳಿಯುತ್ತಲ್ವ, ಆ ಸಿಪ್ಪೆ ಕೂಡ ಇಡ್ಬೋದು, ಅದು ಕೂಡ ವಾಸನೆ ಹೀರ್ಕೊಡುತ್ತೆ ಅಂತ ಹೇಳ್ತಾರೆ. ಆ ಥರ ಕೂಡ ನೀವು ಮಾಡ್ಬೋದು. ಬಟ್ ಇಷ್ಟು ದಿನದಲ್ಲಿ ನನಗೆ ಆ ಥರ ಸಿಚುವೇಶನ್ಸ್ ಯಾವತ್ತೂ ರೇಸ್ ಆಗಿಲ್ಲ. ಯಾಕಂದರೆ ನಾನು ತುಂಬ ರೆಗ್ಯುಲರ್ ಆಗಿ ನಾನು ಎಲ್ಲ ಥಿಂಗ್ಸ್ ನಾನು ಫಾಲೋ ಮಾಡ್ತಾ ಇರ್ತೀನಿ. ನಾನು ಜಾಸ್ತಿ ಸ್ಟೋರ್ ಮಾಡೋದು ಫ್ರಿಜ್ಜಲ್ಲಿ ಅಂದರೆ
ಹಾಲು, ಮೊಸರು, ಬೆಣ್ಣೆ ಅಥವಾ ಏನಾದರೂ ಚಟ್ನಿಗಳು ಅಂದರೆ ಈ ಉಪ್ಪೆಸರು ಖಾರ, ಪುದೀನ ಚಟ್ನಿ, ದೋಸೆಗೆ ಹಾಕುವಂಥ ರೆಡ್ ಚಟ್ನಿ. ಅದು ಬಿಟ್ಟರೆ ನಾವು ರೆಗ್ಯುಲರ್ ಆಗಿ ಏನು ಕಾಯಿ ಚಟ್ನಿ ಮಾಡ್ತೀವಲ್ಲ ಅದು ಕೂಡ ಅಷ್ಟೇ. ಇವತ್ತೇನಾದರೂ ಮಿಕ್ಕಿದೆ ಅಂದರೆ ನಾಳೆಗೆ ನಾವು ತೆಗೆದುಬಿಟ್ಟು ತಿಂದ್ಬಿಡ್ತೀವಿ. ಯಾವುದೇ ಫುಡ್ ಆದರೂ ಸ್ನೇಹಿತರೆ ಆದಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಬಟ್ ಏನೋ ಸ್ವಲ್ಪ ಮಿಕ್ಕೋಗಿದೆ ಅಂದಾಗ ಇವತ್ತಿಟ್ಟು ನಾಳೆ ತಿಂದ್ಬಿಟ್ರೆ ಒಳ್ಳೆಯದು. ಕೆಲವೊಂದು ಸಾರಿ ನಾನು ಚಪಾತಿ ಹಿಟ್ಟು ಅಥವಾ ರೊಟ್ಟಿ ಹಿಟ್ಟನ್ನು ಕೂಡ ಇಡ್ತೀನಿ. ಅದು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ. ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಟಿರ್ತೀನಿ. ನಾಳೆ ಅಥವಾ ನಾಳಿದ್ದು ಒಳಗಡೆ ನಾವು ಯೂಸ್ ಮಾಡಬೇಕು. ಅದರ್ವೈಸ್ ಅದು ಕೂಡ ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಊರುಗಳಿಗೆ ಹೋಗಬೇಕಾದ್ರೆ ನಾನು ಮೋರ್ ದೆನ್ 15 ಡೇಸ್ ಹೋಗ್ತಾ ಇದ್ದೀನಿ ಅಂದರೆ ಫ್ರಿಜ್ಜನ್ನು ನಾನು ಆಫ್ ಮಾಡಿರೋದಿಲ್ಲ. ಏನು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲನೂ ಮಿಕ್ಕಿರುತ್ತಲ್ವ, ಆ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಯಾಕಂದರೆ ನಾನು ಬರೋ ತನಕ ಹುಳ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಸಾಂಬಾರು ಪುಡಿ, ಚಿಲ್ಲಿ ಪೌಡರ್ನ ಕೂಡ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ. ಇದರೊಂದಿಗೆ ಇವತ್ತಿನ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸ್ತೀರಾ ಅಲ್ವಾ. ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.